ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯ ಜನರಿಗೆ ಈ ಸೆಪ್ಟೆಂಬರ್ ತಿಂಗಳು ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರುವಂಥದ್ದಿರುತ್ತೆ ಮತ್ತು ನಿಮ್ಮ ಕನಸುಗಳು ಈಡೇರೋದನ್ನು ನೀವು ಈ ತಿಂಗಳಲ್ಲಿ ಕಾಣ್ತೀರಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಲಾಭವನ್ನು ಪಡೆಯುವ ಸಾಧ್ಯತೆಗಳಿವೆ. ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ಈ ತಿಂಗಳು ತುಲನಾತ್ಮಕವಾಗಿ ಫಲಪ್ರದವಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಮೇಷರಾಶಿಯವರಿಗೆ ನೀವು ಕುಟುಂಬದ ಬೆಂಬಲವನ್ನು ಕೂಡ ಪಡಿತೀರಿ. ಮತ್ತು ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ಹಣಕಾಸಿನ ನೆರವು ಕೂಡ ಸಿಗುತ್ತೆ ಬೇರೆ ಬೇರೆ ಕಡೆಯಿಂದ. ವ್ಯಾಪಾರದಲ್ಲಿ ಏನಾದರೂ ಸ್ಥಗಿತಗೊಂಡಿದ್ದರೆ ಕೆಲಸಗಳು ಮತ್ತೆ ಅದು ಪ್ರಾರಂಭ ಆಗುತ್ತೆ. ಈ ತಿಂಗಳು ಕುಟುಂಬದಲ್ಲಿ ಪರಸ್ಪರ ಸಾಮರಸ್ಯ ಇರುತ್ತೆ. ಈ ತಿಂಗಳು ಕುಟುಂಬದೊಂದಿಗೆ ಉತ್ತಮವಾಗಿರುತ್ತೆ ಸಂಬಂಧ. ಅಲ್ಲದೆ ನಿಮ್ಮ ಕುಟುಂಬದೊಂದಿಗೆ ನೀವು ಕೆಲವು ದೊಡ್ಡ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶಗಳು ಕೂಡ ಸಿಗುತ್ತೆ. ಮೇಷರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ಈ ಸೆಪ್ಟೆಂಬರ್ ತಿಂಗಳು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸವಾಲಾಗಿರುತ್ತೆ. ಈ ಗ್ರಹಗಳ ವ್ಯವಸ್ಥೆ ಸಾಂದರ್ಭಿಕ ಅಡಚಣೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಗ್ರಹಗಳ ಆಚೆಚೆ ಹೋಗೋದ್ರಿಂದ ಆರೋಗ್ಯ ಸಮಸ್ಯೆಗಳು, ಹೊಟ್ಟೆಯ ಅಸ್ವಸ್ಥತೆಯಿಂದ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಮತ್ತು ನಿಮ್ಮ ಅಧ್ಯಯನಗಳ ಮೇಲೆ ಇದು ಒಂದು ರೀತಿ ನೆಗೆಟಿವ್ ಪರಿಣಾಮ ಬೀರುತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆ ಅನ್ನೋದು ಅಧ್ಯಯನದ ಮೇಲೆ ಪರಿಣಾಮ ಬೀರುತ್ತೆ. ನೀವು ಕುಟುಂಬದ ಬೆಂಬಲವನ್ನು ಪಡಿತೀರಿ ಈ ತಿಂಗಳಲ್ಲಿ. ಮೇಷರಾಶಿಯವರು ಈ ತಿಂಗಳು ನಿಮಗೆ ಹಣಕಾಸಿನ ನೆರವು ಕೂಡ ಸಿಗುತ್ತೆ ಬೇರೆ ಬೇರೆ ಕಡೆಯಿಂದ. ವ್ಯಾಪಾರದಲ್ಲಿ ಸ್ಥಗಿತಗೊಂಡಂಥ ಕೆಲಸಗಳು ಮತ್ತೆ ಆರಂಭ ಆಗ್ತವೆ. ಈ ತಿಂಗಳು ಕುಟುಂಬದಲ್ಲಿ ಪರಸ್ಪರ ಸಾಮರಸ್ಯ ಇರುತ್ತೆ. ಈ ತಿಂಗಳು ಕುಟುಂಬದೊಂದಿಗೆ ಉತ್ತಮವಾಗಿರುತ್ತೆ. ಅಲ್ಲದೆ ನಿಮ್ಮ ಕುಟುಂಬದೊಂದಿಗೆ ನೀವು ಕೆಲವು ದೊಡ್ಡ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ. ಅಲ್ಲ, ಈ ತಿಂಗಳು ನಿಮ್ಮ ಮಾತನ್ನು ನೀವು ನಿಯಂತ್ರಿಸಿಕೊಳ್ಳೋದು ಬಹಳ ಒಳ್ಳೆಯದು. ಮಾತಿನ ಮೇಲೆ ಹಿಡಿತಾ ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗುವ ಸಾಧ್ಯತೆ ಇರುತ್ತೆ. ಮಾತು ತಪ್ಪಿತು ಅಂತಂದರೆ ಮಾತಾಡುವಾಗ ಏನಾದರೂ ಸಮಸ್ಯೆ ಆದರೆ ಕೆಲಸಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಮಾತಿನಲ್ಲಿ ನಿಯಂತ್ರಣ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಕೆಲವು ಜನರು ಮೇಷರಾಶಿಯವರು ಈ ತಿಂಗಳು ಬಡ್ತಿ ಪಡೆಯೋ ಸಾಧ್ಯತೆ ಇದೆ ಕೆಲಸದಲ್ಲಿ. ಅಲ್ಲದೆ ನಿಮ್ಮ ಸಿಬ್ಬಂದಿ ಅಥವಾ ನಿಮ್ಮ ನಡವಳಿಕೆಯಿಂದ ಸಂತೋಷವಾಗ್ತಾರೆ ಎಲ್ಲರಿಂದ. ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಬೇರೆಯವರು ನಿಮ್ಮ ಕೆಲಸದಿಂದ ಖುಷಿ ಪಡ್ತಾರೆ. ಮತ್ತು ಈ ತಿಂಗಳು ಧಾರ್ಮಿಕ ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಆಧ್ಯಾತ್ಮಿಕ ವ್ಯಕ್ತಿಯನ್ನು ಭೇಟಿ ಮಾಡಬೇಕಾಗಿ ಬರಬಹುದು. ಮತ್ತು ನೀವು ನಿಮಗಾಗಿ ಹೊಸ ಮನೆಯನ್ನು ಖರೀದಿಸುವಂತಹ ಸಾಧ್ಯತೆ ಕೂಡ ಇದೆ ಈ ತಿಂಗಳಲ್ಲಿ. ಮೇಷರಾಶಿಯವರಿಗೆ ಬಹಳ ಒಳ್ಳೆ ಟೈಮ್ ಇದು. ಹಾಗೆ ಪ್ರಣಯ ಜೀವನಕ್ಕೆ ಬಂದಾಗ, ಪ್ರೀತಿ ಪ್ರೇಮ ಅಂತ ಬಂದಾಗ ಈ ತಿಂಗಳು ಭಾವನೆಗಳು ರೋಲರ್ ಕಾಸ್ಟರ್ ಆಗಿರುತ್ತೆ. ಒಂದು ರೀತಿ ಏರಿಳಿತಗಳು ಮೇಲೆ ಕೆಳಗೆ. ನೀವು ನಿಮ್ಮ ಪ್ರೇಮಿಯೊಂದಿಗೆ ಪ್ರಣಯದ ಕ್ಷಣಗಳನ್ನು ಹಂಚಿಕೊಳ್ತೀರಿ ಮತ್ತು ಅಮೂಲ್ಯ ಸಮಯವನ್ನು ಒಟ್ಟಿಗೆ ಕಳೀತೀರಿ. ಆದಾಗ್ಯೂ ಕೇತುವಿನ ಪ್ರಭಾವದಿಂದಾಗಿ ಸಾಂದರ್ಭಿಕ ತಪ್ಪು ಗ್ರಹಿಕೆಗಳು ಅಂತಂದರೆ ಆಯಾ ಸಂದರ್ಭದಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಇದು ಕೂಡ ಆಗತ್ತೆ. ಬಹುಶಃ ನಿಮ್ಮ ಸಂಬಂಧಗಳಲ್ಲಿ ಅದನ್ನು ಸ್ವಲ್ಪ ಘರ್ಷಣೆ ಕಾರಣ ಆಗಬಹುದು, ಜಗಳ ಮನಸ್ತಾಪ ಆಗಬಹುದು. ಈ ತಿಂಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿ ಏರುಪೇರಾಗುವ ಸಾಧ್ಯತೆ ಇದೆ. ಈ ತಿಂಗಳು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಕೂಡ ನೀವು ಅನುಭವಿಸಬೇಕಾಗತ್ತೆ. ಅದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ನೀವು ಹೊಟ್ಟೆ ಅಥವಾ ಕರುಳಿನ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಇರುತ್ತೆ, ಹುಷಾರಾಗಿರಿ. ಜೊತೆಗೆ ರಕ್ತ ಕಾಯಿಲೆಗಳ ತೊಂದರೆ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಕಾಲು ನೋವು, ಹಿಮ್ಮಡಿ ಉಳ್ಕೋದು, ಆಮೇಲೆ ದೃಷ್ಟಿ ಸಮಸ್ಯೆ ಅಂದರೆ ಕಣ್ಣಿಗೆ ಸಮಸ್ಯೆ ಆಗೋದು, ಕಣ್ಣಿನ ಸಮಸ್ಯೆಗಳು, ಈ ರೀತಿ ಸಮಸ್ಯೆಗಳಾಗೋ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು. ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದಷ್ಟು ಇದೆಲ್ಲ ಗೊತ್ತಿರೋದ್ರಿಂದ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಪರಿಹಾರ ಅಂತಂದರೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಬುಧ ಬೀಜ ಮಂತ್ರವನ್ನು ನೀವು ಪಠಿಸಬೇಕು. ಬುಧನ ಬೀಜ ಮಂತ್ರವನ್ನು ನೀವು ಪಠಿಸಬೇಕಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.